ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಧರ್. ಕನ್ನಡ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಪದ್ಯ ದುರ್ಯೋಧನ ಮತ್ತು ಪುಲ್ಮರಳು ಪಿಶಾಚಿ ನಡುವೆ ಸಂಭಾಷಣೆ ನಡೆದನ್ನು ನೀವು ನೋಡಿದ್ದೀರಿ. ಕಳೆದ ಮೂರು ಪದ್ಯಗಳಲ್ಲಿ ಇದು ನಾಲ್ಕನೇ ಪದ್ಯವನ್ನು ನಾನು ಆಯ್ದ ನಾಲ್ಕನೇ ಪದ್ಯವನ್ನು ಹೇಳ್ತಾ ಇದ್ದೀನಿ. ದುರ್ಯೋಧನ ಆ ಪಿಶಾಚಿಯ ಮಾತಿಗೆ ಏನೋ ಉತ್ತರ ಕೊಡಲ್ಲ. ಮತ್ತೆ ಮುಂದೆ ಸಂಜೆನೂ ಕೂಡ ಯುದ್ಧ ಭೂಮಿಯಲ್ಲಿ ನಡೆದುಕೊಂಡು ಮುಂದೆ ಹೋಗಕ್ಕೆ ಶುರು ಮಾಡ್ತಾನೆ. ಆಗ ಆ ಪಿಶಾಚಿ ನನಗೆ ಉತ್ತರ ಕೊಡು ಅಂತ ಹಠ ಬಿದ್ದು ಹೇಳುವಂತ ಮಾತಿದು. ನುಡಿಯದೆ ಪೋಗಲಿ ಎನೆಲೆ ಪೋದೊಡೆ ದೂರ್ಜಟಿಯಾಣೆ. ನುಡಿಯದೆ ಪೋಗಲಿ ಎನೆಲೆ ಪೋದಟೆ ದೂರ್ಜಟಿಯಾಣೆ. ಮೀರಿ ಪೋದೊಡೆ ಕಲಿಭೀಮ ನಾಣೆಯನೆ. ಮೀರಿ ಪೋದಡೆ ಕಲಿಭೀಮ ನಾಣೆಯನೆ. ದೂರ್ಜಟಿಯಾಣೆಗೆ ನಿಂದು ಭೀಮನೆಂದೊಡೆ ಮುಳಿದಟ್ಟಿ ಕುಟ್ಟಲರಸಂ ಗದೆಗೊಂಡೊಡೆ. ದೂರ್ಜಟಿಯಾಣೆಗೆ ನಿಂದು ಭೀಮನೆಂದೊಡೆ ಮುಳಿದಟ್ಟಿ ಕುಟ್ಟಲರಸಂ ಗದೆಗೊಂಡೊಡೆ. ಭೂತಕೋಟಿಯಂ ಬಡಿಗೊಳೆ ಸಂಜಯಂ ನಯ ಬಗ್ಗಿಸಿದಂ ಪಣಿರಾಜಕೇತುವು. ಭೂತಕೋಟಿಯಂ ಬಡಿಗೊಳೆ ಸಂಜಯಂ ನಯದೆ ಬಗ್ಗಿಸಿದಂ ಪಣಿರಾಜಕೇತುವಂ. ಎಂತ ಪಾಡಾಗ್ಬಿಟ್ಟಿದೆ ದುರ್ಯೋಧನಂದು ಅಂದ್ರೆ. ಆ ಭೂತ ಹೇಳುತ್ತೆ, ನುಡಿಯದೆ ಪೋಗಲಿ ಎನೆಲೆ. ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡ್ಲಿಲ್ಲ ಅಂದ್ರೆ, ಕೊಡದಲ್ಲೇ ಹೋಗ್ತೀಯಾ ಅಂದ್ರೆ ಆ ದೂರ್ಜಟಿ ಆಣೆ, ಆ ಈಶ್ವರನ ಮೇಲೆ ಆಣೆ. ಹಂಗೂ ನಿನ್ ಮುಂದೆ ಹೆಜ್ಜೆ ಇಟ್ಟೆ ಅಂದ್ರೆ ಮೀರಿ ಪೋದಡೆ ಕಲಿಭೀಮನಾಣೆ, ಆ ಭೀಮನ ಮೇಲಾಣೆ ಅಂತ ಹೇಳುತ್ತೆ. ದೂರ್ಜಟಿ ಆಣೆ, ಶಿವನಾಣೆ ಅಂದಾಗ ಸುಮ್ಮನೆ ನಿಂತ್ಕೊಂತಾನೆ ದುರ್ಯೋಧನ. ಆದ್ರೆ ಯಾವಾಗ ಭೀಮನ ಹೆಸರು ಬರುತ್ತೋ, ಭೀಮನೊಂದೊಡೆ ಮುಳಿದಟ್ಟಿ ಕುಟ್ಟಲರಸಂ. ಭೀಮ ಅಂತ ಹೆಸರು ಕೇಳಿದ್ಕೊಳ್ಳಿ ತುಂಬಾ ಸಿಟ್ಟು ಬಂತಂತೆ. ಮುಳಿದಟ್ಟಿ, ಆ ಪಿಶಾಚಿ ನೋಡ್ತಾನೆ ಎಲ್ಲಿದೆ ಪಿಶಾಚಿ ಅಂತ. ಅದು ಅಟ್ಟಿಸ್ಕೊಂಡು ಹೋಗ್ಬಿಟ್ಟು ಗದೆ ತಗೊಂಡ್ಬಿಟ್ಟು ಹೊಡಿಬೇಕು ಅಂತ ಹೋಗ್ತಾನೆ. ಮುಳಿದಟ್ಟಿ ಕುಟ್ಟಲರಸಂ ಗದೆಗೊಂಡುಡೆ. ಅದಿನ್ನೇನು ಹೊಡಿಬೇಕು ಅಂತ ಗದೆ ಎತ್ತಾನೆ. ಅಕ್ಕಪಕ್ಕ ಪಿಶಾಚಿಗಳಿರ್ತಾವಲ್ಲ, ಪಿಶಾಚಿ ಸಮೂಹದಲ್ಲಿ ಅಲ್ಲಿ ಸುತ್ತ ಪಿಶಾಚಿಗಳಿದಾವೆ, ಕೋಟಿ ಕೋಟಿ ಪಿಶಾಚಿಗಳಿದಾವೆ. ಏನು ನಮ್ಮವ್ರಿಗೆ ಹೊಡಿಯಕ್ಕೆ ಬರ್ತೀವೋ ಅನ್ಕೊಂಡ್ಬಿಟ್ಟು ಆ ಭೂತಕೋಟಿ ಬಡಿಗೊಳೆ, ಅಲ್ಲೇ ಬಿದ್ದಂತಹ ಬಡಿಗೆಗಳನ್ನು ಹಾಕೋ ಭೂತಕೋಟಿಗಳು ತಗೊಂಡ್ಬಿಟ್ವಂತೆ. ಅಲ್ಲಿದ್ದ ಭೂತಗಳೆಲ್ಲ ತಗೊಂಡ್ಬಿಟ್ವಂತೆ. ಏನ್ ನಮ್ಮ ಮರಿ ಪಿಶಾಚಿ ಹೊಡಿಯಕ್ಕೆ ಬರ್ತಾ ಇದೆಯಾ ಅಂತ. ಗದೆಗೊಂಡೊಡೆ ಭೂತಕೋಟಿ ಬಡಿಗೊಳೆ, ಅಲ್ಲಿದ್ದಂಥ ಬಡಿಗೆಗಳನ್ನೆಲ್ಲ ತಗೊಂಡ್ಬಿಟ್ವಂತೆ. ಆಗ ಸಂಜಯ್ ನೋಡಿದ್ನಂತೆ, ಅಲ್ಲಪ್ಪ 11 ಅಕ್ಷೋಣಿ ಸೇನೆಯಲ್ಲಿ ಉಳ್ಕೊಂಡಿರೋದೇ 4 ಜನ ಆಯ್ತಾ. ಈಗ ಉಳಿದಿರೋ ಪಾಂಡವ್ರ ಜೊತೆ ನೀನು ಯುದ್ಧ ಮಾಡಿದ್ರೆ ಸಾಕಪ್ಪ, ಈ ಭೂತಗಳ ಜೊತೆ ಯುದ್ಧ ಮಾಡಕ್ಕಾಗತ್ತಾ, ಬೇಡ ಬಿಡು ಅಂದ್ಬಿಟ್ಟು ಸಂಜಯಂ ನಯದೆ ಬಗ್ಗಿಸಿದಂ ಪಣಿರಾಜಕೇತು. ಬಿಡಪ್ಪ ಸಾಕು ಬಿಡಪ್ಪ, ಬಾ 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 ಹೋಗೋಣ ಬಾ ಅಂದ್ಬಿಟ್ಟು ಆ ಗದೆ ಬಗ್ಗಿಸ್ಬಿಟ್ಟು ಕರ್ಕೊಂಡು ಮುಂದೆ ಹೋಗ್ತಾನಂತೆ ಆ ದುರ್ಯೋಧನನ. ಇದು ನನ್ನದೇ ಸೃಷ್ಟಿ. ಈ 4 ಪದ್ಯಗಳನ್ನು ನಾನು ಹೇಳಿದ್ದೇನೆ. ಅದರಲ್ಲಿ ದುರ್ಯೋಧನ ಸ್ಥಿತಿ ಯಾವ ರೀತಿ ಬಂತು ಅಂತ ಕೇಳಿಸ್ಕೊಂಡಾಗ ನಮಗೆ ಕನಿಕರ ಅನಿಸುತ್ತೆ. ನಮಸ್ಕಾರ.